ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ರೆಡಿಯಾಗಿದ್ದೀನಿ ಈಗ. ತುಂಬ ದಿನ ಆದ್ರ ಮೇಲೆ ನಾವು ಕ್ಯಾಂಟನ್ನ ಬಿಟ್ಟು ಹೊರಗಡೆ ಮಾರ್ಕೆಟಿಗೆ ಅಂತ ಹೊರಟಿದ್ದೀವಿ. ಸೊ ನಮಗೆ ಎಷ್ಟೋ ದಿನ ಆದ ಮೇಲೆ ಔಟ್ ಪಾಸ್ ಸಿಕ್ಕಿದೆ. ಸೊ ನಂಗೆ ತುಂಬ ಖುಷಿ ಆಗ್ತಾಯಿದೆ. ನೋಡೋಣ ಹೇಗೆಲ್ಲ ಇರುತ್ತೆ, ಏನೆಲ್ಲ ಪರ್ಚೇಸ್ ಮಾಡ್ತೀವಿ ಮಾರ್ಕೆಟಲ್ಲಿ, ಮತ್ತು ಯಾವುದೆಲ್ಲ ಶಾಪಿಂಗ್ ಮಾಡಲಿಕ್ಕೆ ಸಿಗ್ತದೆ, ಅದನ್ನೆಲ್ಲ ಕೂಡ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಮಗೆ ಇಷ್ಟೇ ದಿನ ಮಾತ್ರ ಔಟ್ ಪಾಸ್ ಹೋಗಬೇಕು, ಆ ಥರ ಎಲ್ಲ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾವು ಯಾವಾಗ ಮನಸ್ಸಿಗೆ ಬಂದಾಗೆಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ನಮ್ಗೆ ಇವತ್ತು ಪರ್ಮಿಷನ್ ಸಿಕ್ಕಿದೆ, ಹೋಗಿ ಬನ್ನಿ ಅಂತ ಔಟ್ ಪಾಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಅದು ಒಂದು ಸರ್ಟನ್ ಟೈಮಲ್ಲಿ ಹೋಗಿ ಅದೇ ಟೈಮಲ್ಲಿ ವಾಪಸ್ ಬರಬೇಕು ಕೂಡ ಆಗಿರುತ್ತೆ. ಸೊ ಹೋಪ್ ನಾವು ಎಂಜಾಯ್ ಮಾಡ್ತೀವಿ ಔಟ್ ಪಾಸನ್ನು ಅಂತ ಅಂದ್ಕೊಂಡಿದ್ದೀವಿ. ಓಕೆ, ನನ್ನ ಹೆಸರು ಗಣೇಶ್ ಅಂತ. ನಾವು ಪಂಜಾಬ್ನ ಮಾಮೂನ್ ಕ್ಯಾಂಟಲ್ಲಿದ್ದೇವೆ. ಇವಾಗ ಔಟ್ ಪಾಸ್ಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ಸೀದಾ ಹೊರಟು ನಾವು ಫಸ್ಟ್ ಹೊರಟಿದ್ದೆ ವಿಶಾಲ್ ಮಾರ್ಕೆಟ್. ಸೊ ಇದೊಂದು ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿತ್ತು. ಈ ಕಾಂಪ್ಲೆಕ್ಸಲ್ಲಿ ಎಲ್ಲ ಥರದ ಮನೆಗೆ ಬೇಕಾದ ಐಟಮ್ ಆಗಿರ್ಬೋದು, ಕ್ಲಾತಸ್ ಆಗಿರ್ಬೋದು, ಎಲ್ಲ ಸಿಗ್ತಿತ್ತು. ಸೊ ನಾವು ಹಬ್ಬಕ್ಕಂತ ಶಾಪಿಂಗ್ ಮಾಡಿದ್ರಿಂದ ನನಗೆ, ಮಗುಗೆ ಮತ್ತು ನನ್ನ ಗಂಡಂಗೂ ಕೂಡ ಬಟ್ಟೆಗಳನ್ನೆಲ್ಲ ತೊಗೊಂಡೆ. ಸೊ ಅದನ್ನೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಆಗ್ತಿರ್ಲಿಲ್ಲ, ಬಿಕಾಸ್ ತುಂಬ ಜನ ಇದ್ದರು ಅಲ್ಲಿ. ನಾವು ಇದನ್ನು ಹಬ್ಬದ ಟೈಮಲ್ಲಿ ಖಂಡಿತವಾಗಿ ವೇರ್ ಮಾಡ್ತೀವಿ. ಸೊ ಆ ಟೈಮಲ್ಲಿ ಬ್ಲಾಗ್ ಮಾಡಿದಾಗ ಖಂಡಿತ ನೀವೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ನೋಡ್ಬೋದು. ಅದಾದ ನಂತರ ಇಲ್ಲಿ ತುಂಬ ಟಾಯ್ಸಸ್ ಆಗಿರ್ಬೋದು, ಮನೆ ಸಾಮಾನುಗಳಾಗಿರ್ಬೋದು ಎಲ್ಲದೂ ಸಿಗ್ತಿತ್ತು. ದಿನಸಿ ಐಟಮನ್ನು ಕೆಲವೊಂದು ಇಲ್ಲೇ ತೊಗೊಂಡು ಮಗುಗೆ ಬೇಕಾದಂತಹ ಎಲ್ಲ, ಇನ್ನೇನು ಚಳಿ ಶುರುವಾಗುತ್ತೆ ಅಂತ ಅದಕ್ಕೆ ಬೇಕಾದಂತಹ ಸ್ವೆಟರ್ಸ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಗೊತ್ತಾಯ್ತು ಇಲ್ಲಿ ಪಂಜಾಬಲ್ಲಿ ಎಂಥ ಸ್ಪೆಷಲ್ ಉಂಟಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೋಡಬೇಕು, ಇವ್ರಿಗೆ ಏನಾದರೂ ಐಡಿಯಾ ಇದ್ದೇ ಇರುತ್ತೆ, ಏನು ತೆಗೆಸ್ಕೊಡ್ತಾರೋ ತಿನ್ನೋಣ ಅಂತ ಮಕ್ಕಳಂತೂ ಒಂಥರ ನೀರಲ್ಲಿ ಬಿಟ್ಟು ಮೀನು ಥರ ಆಗಿಬಿಟ್ಟು ಹೇಳೋದಲ್ಲ, ಅದು ಹೆಂಗೆ ಅನಿಸ್ತಾ ಉಂಟಂದರೆ ಅವಳಿಗೆ ಫುಲ್ ಜೋಶಲ್ಲಿದ್ದು. ಯಾವಾಗಲೂ ಈ ಕಟ್ಟಿ ಸಾಂತದ್ದು, ಬಾಗಿಲು ಹಾಕಿ ಸಾಂತದ್ದು ನಾಯಿಗೆ ಒಂದ್ಸತಿ ಹೊರಟ್ಬಿಟ್ರೆ ಹೆಂಗೆ ಸೇಮ್ ಹಾಗೆ ನಾವಿಲ್ಲಿ ಐಸ್ ಕ್ರೀಮ್, ಆಮೇಲೆ ಮಿಲ್ಕ್ ಶೇಕ್, ಚಿಕನ್ ರೋಲ್, ಚಿಕನ್ ಮ್ಯಾಗಿ ಇದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಅದನ್ನು ಕೂಡ ತಿಂದ್ವಿ ಕೂಡ, ತುಂಬ ಟೇಸ್ಟಿಯಾಗಿತ್ತು. ಸೊ ಇದು ನಮಗೆ ಕಾಂಬೋ ಆಫರ್ ಆಗಿತ್ತು. ಸೊ ಇದನ್ನು ನಾವು ತೊಗೊಂಡ್ವಿ. ಕಾಂಪ್ಲೆಕ್ಸಿಂದ ಇನ್ನೇನು ಹೊರಗೆ ಬರ್ತಾ ಈ ಥರ ಜೀಪ್ ರೈಡಿಂಗ್ ಟಾಯ್ಸ್ ಇತ್ತು. ಸೊ ನಾವು ಇದರಲ್ಲಿ ನಮ್ಮ ಮಗನ ಕೂರಿಸ್ಬಿಟ್ಟು ಇದನ್ನು ಆಟ ಆಡಿಸ್ತೀವಿ. ಅವಳಂತೂ ಸ್ವತಃ ಅವಳೇ ಡ್ರೈವ್ ಮಾಡುತ್ತಲ್ಲ, ಸ್ಟೇರಿಂಗ್ ಎಲ್ಲ ತಿರ್ಸ್ಬಿಟ್ಟು ತುಂಬ ಎಂಜಾಯ್ ಮಾಡಿ ಆಟ ಆಡ್ತಿದ್ಲು. ಅಲ್ಲಿಂದ ಮುಂದೆ ಸೀದಾ ನಾವು ಮಾರ್ಕೆಟಿಗೆ ಹೋದ್ವಿ. ಇಲ್ಲಿ ವಾರದ ಸಂತೆ ಕೂಡ ನಡೀತಾ ಇತ್ತು. ಸೊ ನಮಗೆ ಅದೊಂದು ಜಾಸ್ತಿ ಚಾನ್ಸ್ ಆಯಿತು. ನಮಗೆ ಬೇಕಾದಂಥ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಅಥವಾ ಬೇರೆ ದಿನಸಿ ಐಟಮ್ಗಳಾಗಿರ್ಬೋದು, ಅದನ್ನೆಲ್ಲ ಕೂಡ ನಾವು ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಇಲ್ಲಿ ಒಂದುಂಟು ಒಂದಿಲ್ಲ ಅನ್ನೋಂಥದ್ದು ಏನಿರಲಿಲ್ಲ. ಈಚ್ ಆ್ಯಂಡ್ ಎವ್ರಿ ಐಟಮ್ ಕೂಡ ಇಲ್ಲಿ ಸಿಗ್ತಾ ಇತ್ತು. ಸೊ ನಾವು ನಮ್ಗೆ ಬೇಕಾಗಿರುವಂಥ ಎಲ್ಲ ಐಟಮ್ಗಳನ್ನು ತೊಗೊಂಡು ಬಂದ್ವಿ. ಊರಲ್ಲಿ ಸಿಕ್ಕುವ ಔಡೆ ಕೋಡು ಇಲ್ಲಿ ಮಾರಾಟಕ್ಕೆ ಬಂದಿದೆ. ಅಲ್ಲಿಂದ ಮುಂದೆ ಅದೇ ಮಾರ್ಕೆಟಲ್ಲಿ ಪಂಜಾಬಿನ ಸ್ಪೆಷಲ್ ಲಸ್ಸಿ ಕಾರ್ನರ್ ಕೂಡ ಇತ್ತು. ಸೊ ನಾವು ಕೂಡ ಆ ಲಸ್ಸಿನ ತೊಗೊಂಡು ಕುಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.